ವೆಲ್ಕಮ್ ಫ್ರೆಂಡ್ಸ್, ಪೂಜಾಸ್ ರೆಸಿಪಿಗೆ ಸ್ವಾಗತ. ಇವತ್ತು ನಾನೊಂದು ರುಚಿಕರವಾದ ವೆಜ್ ಸ್ಯಾಂಡ್ವಿಚ್ ರೆಸಿಪಿ ಜೊತೆ ಬಂದಿದ್ದೀನಿ. ನೀವು ಈ ಸ್ಯಾಂಡ್ವಿಚ್ನ ಹೊರಗಡೆ ಹೋಟೆಲಲ್ಲಿ ಅಥವಾ ಸ್ಟ್ರೀಟಲ್ಲಿ ಇದನ್ನು ತಿಂತಿರ್ತೀರಾ. ನೀವು ಇದನ್ನು ಸುಲಭವಾಗಿ ಮನೆಯಲ್ಲೇ ರುಚಿಕರವಾಗಿ ಮಾಡ್ಕೊಂಡು ತಿನ್ಬೋದು. ಈ ವೆಜಿಟೇಬಲ್ ಸ್ಯಾಂಡ್ವಿಚ್ನ ನೀವು ಬೆಳಿಗ್ಗೆ ಟಿಫಿನ್ಗೆ, ಸಂಜೆ ಸ್ನ್ಯಾಕ್ಸ್ಗೆ, ಹಾಗೆ ಮಕ್ಕಳ ಟಿಫಿನ್ ಬಾಕ್ಸ್ಗೂ ಕೂಡ ಮಾಡಿಕೊಡ್ಬೋದು. ನಾನು ಈ ವೆಜ್ ಸ್ಯಾಂಡ್ವಿಚ್ನ ಯಾವ ರೀತಿ ಮಾಡ್ತೀನಿ, ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 10ರಿಂದ 12 ಬ್ರೆಡ್ ಪೀಸ್ಗಳನ್ನ ತೊಗೊಂಡಿದ್ದೀನಿ. 2 ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬಟ್ಲು ಉದ್ದಕ್ಕೆ ಕಟ್ ಮಾಡಿರುವ ಈರುಳ್ಳಿ, 1 ಬಟ್ಲು ಸಣ್ಣಗೆ ಕಟ್ ಮಾಡಿರುವ ಟೊಮೆಟೊ, 1 ಬಟ್ಲು ಸಿಪ್ಪೆ ಸುಲಿದು ಸಣ್ಣಗೆ ಕಟ್ ಮಾಡಿರುವ ಸೌತೆಕಾಯಿ, 1 ಬಟ್ಲು ಬೇಯಿಸಿದ ಸ್ವೀಟ್ ಕಾರ್ನ್, 1 ಬಟ್ಲು ಪುದೀನ ಚಟ್ನಿ, ಅರ್ಧ ಬಟ್ಲು ಟೊಮೆಟೊ ಕೆಚಪ್, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 1 ಬಟ್ಲು ಸಣ್ಣ ಸೇವು, 4ರಿಂದ 5 ಚೀಸ್ ಕ್ಯೂಬ್ಸ್, ಅರ್ಧ ಬಟ್ಲು ಬೆಣ್ಣೆ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆನ ಹಾಕಿದ್ದೀನಿ. ನಂತರ 1 ಬಟ್ಲು ಉದ್ದಕ್ಕೆ ಕಟ್ ಮಾಡಿರುವ ಈರುಳ್ಳಿ, ನಂತರ 1 ಬಟ್ಲು ಸಣ್ಣಗೆ ಕಟ್ ಮಾಡಿರುವ ಸೌತೆಕಾಯಿ, 1 ಬಟ್ಲು ಸಣ್ಣಗೆ ಕಟ್ ಮಾಡಿರುವ ಟೊಮೆಟೊ, ಸ್ವೀಟ್ ಕಾರ್ನ್, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಇದಕ್ಕೆ ತೆಗೆದುಕೊಂಡಿರುವಂತಹ ಎಲ್ಲ ಚೀಸ್ ಕ್ಯೂಬ್ನ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ನಂತರ ಬೌಲ್ಗೆ ಹಾಕ್ಕೊಂಡಿರುವ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬ್ರೆಡ್ಗೆ 4 ಕಡೆ ಇರೋ ಬ್ರೌನ್ ಕಲರ್ ಲೇಯರ್ನ ಕಟ್ ಮಾಡಿ ತೆಗೆದಿದ್ದೀನಿ. ನಾನಿಲ್ಲಿ ಒಂದು ಬ್ರೆಡ್ ಪೀಸ್ನ ತೊಗೊಂಡು ಬ್ರೆಡ್ಗೆ ಒಂದು ಸೈಡ್ ಮಾತ್ರ ಪುದೀನ ಚಟ್ನಿನ ಹಚ್ತಾ ಇದ್ದೀನಿ. ಇನ್ನೊಂದು ಬ್ರೆಡ್ನ ತೊಗೊಂಡು ಒಂದು ಸೈಡ್ಗೆ ಮಾತ್ರ ಟೊಮೆಟೊ ಕೆಚಪ್ನ ಹಚ್ಕೋತಾ ಇದ್ದೀನಿ. ಇವಾಗ ಒಂದು ಬ್ರೆಡ್ ಮೇಲೆ ಮಿಕ್ಸ್ ಮಾಡ್ಕೊಂಡಿರುವ ಮಿಶ್ರಣವನ್ನು 1-2 ಚಮಚದಷ್ಟು ಹಾಕ್ತಾಯಿದ್ದೀನಿ. ನಂತರ ಈ ಮಿಶ್ರಣದ ಮೇಲೆ ಸ್ವಲ್ಪ ಸೇವನ್ನ ಹಾಕ್ತಾಯಿದ್ದೀನಿ. ಇವಾಗ ಮೇಲೆ ಇನ್ನೊಂದು ಬ್ರೆಡ್ ಪೀಸ್ನ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇಟ್ಕೋಬೇಕು. ನಾನಿಲ್ಲಿ ಇದೇ ರೀತಿ ಎಲ್ಲ ಬ್ರೆಡ್ ಪೀಸ್ಗಳನ್ನು ಮಿಶ್ರಣ ತುಂಬಿ ಇಟ್ಕೊಂಡಿದ್ದೀನಿ. ಇವಾಗ ಒಲೆ ಮೇಲೆ ಒಂದು ತವಾನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೋತಾ ಇದ್ದೀನಿ. ಈ ಮಿಶ್ರಣ ತುಂಬಿರುವ ಬ್ರೆಡ್ಗೆ ಮೇಲೆ ಸ್ವಲ್ಪ ಬೆಣ್ಣೆನ ಹಚ್ಕೋತಾ ಇದ್ದೀನಿ. ಬ್ರೆಡ್ಗೆ ಮೇಲೆ ಬೆಣ್ಣೆ ಹಚ್ಚಿ ಬೇಯಿಸೋದ್ರಿಂದ ಬ್ರೆಡ್ಡು ಕ್ರಿಸ್ಪಿಯಾಗಿ ಕಲರು ಚೆನ್ನಾಗಿ ಬರುತ್ತೆ. ನೀವು ಸ್ಯಾಂಡ್ವಿಚ್ನ ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ತರಕಾರಿಗಳನ್ನು ಹಾಕಿ ಮಕ್ಕಳಿಗೆ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು. ನಾನಿಲ್ಲಿ ಒಲೆನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಬ್ರೆಡ್ ಪೀಸ್ಗಳನ್ನು ಬೇಯಿಸ್ಕೊತಾ ಇದ್ದೀನಿ. 2 ಕಡೆ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ, ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ಸ್ಯಾಂಡ್ವಿಚ್ನ ನೀವು ಕಡಿಮೆ ಸಮಯದಲ್ಲಿ ಮಾಡಿಕೊಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ವೆಜ್ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಯಿತು. ನಾನಿವಾಗ ಇದನ್ನು ತಟ್ಟೆಗೆ ತೆಗೆದಿಟ್ಕೊಂಡು ಇದೇ ಥರ ಎಲ್ಲ ಬ್ರೆಡ್ ಪೀಸ್ಗಳನ್ನು ಬೇಯಿಸ್ಕೊಂಡಿದ್ದೀನಿ. ನೀವು ಈ ಸ್ಯಾಂಡ್ವಿಚ್ನ ಹೊರಗಡೆ ಜಾಸ್ತಿ ದುಡ್ಡು ಕೊಟ್ಟು ತಿನ್ನೋ ಬದಲು ಮನೆಯಲ್ಲೇ ಕಡಿಮೆ ಖರ್ಚಲ್ಲಿ ಮಾಡಿಕೊಂಡು ಮನೆ ಮಂದಿಯೆಲ್ಲ ತಿನ್ಬೋದು. ನೀವು ಯಾವುದೇ ಬ್ರೆಡ್ನ ಬಳಸಿ ಈ ಸ್ಯಾಂಡ್ವಿಚ್ನ ಮಾಡ್ಕೋಬೋದು. ನೀವು ಒಂದು ಸತಿ ಈ ವೆಜ್ ಸ್ಯಾಂಡ್ವಿಚ್ನ ಮನೇಲಿ ಮಾಡಿ ತಿಂದು ನೋಡಿ, ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾನು ಮಾಡಿರುವ ರುಚಿಕರವಾದ ವೆಜ್ ಬ್ರೆಡ್ ಸ್ಯಾಂಡ್ವಿಚ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.